Good morning, students. So today we are going to discuss with the surface chemistry, which is the unit 5 chapter. Approximately from this chapter you are going to get 5 marks question, 5 to 6 marks here. One usually it will be a uh, question number 31 usually will be from this surface chemistry. 5 marks question in part D it is coming here. Before later on I'll discuss about the how it comes in board examination. Now we are going to start with the surface chemistry. Here, what are the objectives of the surface chemistry? Dear students, I am starting with the NCERT book itself because from first class itself, I am teaching you how to study NCERT textbook line by line, how to understand it here. So this is my first class. I am going to make it in line by line. You have to study it here, and then I am going to take with the short reduced form of the NCERT textbook itself that I am going to teach you here. But as if you are having a textbook in your house here, so you should go with line to line here. What is the meaning of all those one here? Now let us start with the objectives of surface chemistry. ಇಲ್ಲಿ first one, after studying this unit you will be able to describe interfacial phenomena and its significance. Interfacial ಅಂತಂದ್ರೆ ಸರ್ಫೇಸ್ ದೊಳಗೆ ಆಗ್ತಕ್ಕಂಥ ಫಿನಾಮಿನಾ ಮತ್ತು ಅದರದ್ದು ಉಪಯೋಗಗಳನ್ನು ಕಲಿತೀವಿ, ಸಿಗ್ನಿಫಿಕೆನ್ಸ್. ಎರಡನೇದು ಡಿಫೈನ್ ಅಡ್ಸಾರ್ಪ್ಷನ್ ಆ್ಯಂಡ್ ಕ್ಲಾಸಿಫೈ ಇಟ್ಸ್ ಅಡ್ಸಾರ್ಪ್ಷನ್ ಬಗ್ಗೆ ಮತ್ತು ಅದರ ಕ್ಲಾಸಿಫಿಕೇಶನ್, ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಅಡ್ಸಾರ್ಪ್ಷನ್ ಬಗ್ಗೆ ಕಲಿತೀವಿ. ಮೆಕ್ಯಾನಿಸಮ್ ಆಫ್ ಅಡ್ಸಾರ್ಪ್ಷನ್ನು ಯಾವ ರೀತಿ ಆಗ್ತದ, ಫ್ಯಾಕ್ಟರ್ಸ್ ಕಂಟ್ರೋಲಿಂಗ್ ಅಡ್ಸಾರ್ಪ್ಷನ್ ಫ್ರಾಮ್ ಗ್ಯಾಸಸ್ ಆ್ಯಂಡ್ ಸೊಲ್ಯೂಷನ್ ಆನ್ ಸಾಲಿಡ್ಸ್. ನಾವು ಈ ಚಾಪ್ಟರ್ದೊಳಗೆ ಕಲಿಯೋದು ಅಡ್ಸಾರ್ಪ್ಷನ್ ಫ್ರಾಮ್ ಗ್ಯಾಸಸ್ ಆ್ಯಂಡ್ ಸೊಲ್ಯೂಷನ್ ಆನ್ ಸಾಲಿಡ್ ಸರ್ಫೇಸ್ ಮೇಲೆ ಗ್ಯಾಸ್ ಮತ್ತು ಅಡ್ಸಾರ್ಬ್ ಆಗೋದು ಮತ್ತು ಸೊಲ್ಯೂಷನ್ ಅಡ್ಸಾರ್ಬ್ ಆಗೋದನ್ನು ಕಲಿತೀವಿ. ನೆಕ್ಸ್ಟು ಇನ್ನೊಂದು ಎಕ್ಸ್ಪ್ಲೈನ್ ಅಡ್ಸಾರ್ಪ್ಷನ್ ಫ್ರೆಂಡ್ಲಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್. ಫ್ರೆಂಡ್ಲಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್ಸ್ ಬಗ್ಗೆ ಮ್ಯಾಥಮೆಟಿಕಲ್ ಟ್ರೀಟ್ಮೆಂಟು ಇದ್ರದ್ದೊಂದು ನಾವು ಕಲಿತೀವಿ. ಅದಾದ ನಂತರ ಕ್ಯಾಟ್ಲಿಸ್ಟು. ಈ ಸರ್ಫೇಸ್ ಕೆಮಿಸ್ಟ್ರಿ ಚಾಪ್ಟರನ್ನು ನಾವು 3 ಪಾರ್ಟಾಗಿ ಸ್ಟಡಿ ಮಾಡ್ಬೋದು. 3 ಸಬ್ ಯೂನಿಟ್ ಅದ: ಅಡ್ಸಾರ್ಪ್ಷನ್, ಕ್ಯಾಟ್ಲಿಸ್ಟ್ ಆ್ಯಂಡ್ ಕೊಲೈಡ್ಸ್. ಅಡ್ಸಾರ್ಪ್ಷನ್ದೊಳಗೆ ಇವೆಲ್ಲ ಪಾಯಿಂಟ್ಸನ್ನು ನಾವು ಕವರ್ ಮಾಡ್ತೀವಿ. ಅದ ನಂತರ ಕ್ಯಾಟ್ಲಿಸ್ಟು. ಇನ್ ಕ್ಯಾಟ್ಲಿಸ್ಟ್ ಹಿಯರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಇಂಡಸ್ಟ್ರಿಯಲ್ ಇಂಪಾರ್ಟೆನ್ಸ್ ಆಫ್ ಕ್ಯಾಟ್ಲಿಸ್ಟ್. ಆ್ಯಂಡ್ ನೆಕ್ಸ್ಟ್ ಇನ್ ಕೊಲೈಡ್, ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ನೇಚರ್ ಆಫ್ ಕೊಲೈಡಲ್ ಸ್ಟೇಟ್. ಯಾವ ರೀತಿ ಕೊಲೈಡಲ್ ಸ್ಟೇಟು, ಅದರ ಕ್ಲಾಸಿಫಿಕೇಷನು, ಪ್ರಿಪ್ರೇಷನು, ಪ್ರಾಪರ್ಟೀಸು, ಪ್ಯೂರಿಫಿಕೇಷನ್ ಆಫ್ ಕೊಲೈಡ್ಸು. ಆಮೇಲೆ ಕೊಲೈಡ್ಸ್ ಒಳಗೆ ಇರ್ತಕ್ಕಂಥ ಎಮಲ್ಷನ್ಸ್ ಬಗ್ಗೆ ಮತ್ತು ಜೆಲ್ಸ್ ಬಗ್ಗೆ ಕಲಿತೀವಿ. ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಎಮಲ್ಷನ್ಸ್ ಆ್ಯಂಡ್ ಪ್ರಾಪರ್ಟೀಸ್ ಆ್ಯಂಡ್ ಜೆಲ್ಸ್ ಹಿಯರ್. ಲಾಸ್ಟ್ ಒನ್, ಯೂಸಸ್ ಆಫ್ ಕೊಲೈಡ್ಸ್ ಹಿಯರ್. ಇವೆಲ್ಲ ಪಾಯಿಂಟ್ಸನ್ನು ನಾವು ಕವರ್ ಮಾಡ್ತೀವಿ. ಬಟ್ ಬೇಸಿಕ್ಲಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ವಿ ಆರ್ ಸ್ಟಡಿಂಗ್ ದಿಸ್ ಚಾಪ್ಟರ್ ಇನ್ 3 ಸಬ್ ಯೂನಿಟ್ಸ್: ಅಡ್ಸಾರ್ಪ್ಷನ್, ಕ್ಯಾಟ್ಲಿಸ್ಟ್ ಆ್ಯಂಡ್ ಕೊಲೈಡ್ಸ್ ಹಿಯರ್. I'll come with the introduction part here. In this NCERT textbook, he says that surface chemistry deals with the phenomena that occurs at the surface or interface. Interface ಅಂತಂದ್ರೆ ಎರಡು ಫಿಸಿಕಲ್ ಸ್ಟೇಟ್ ಅಂದರೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ಮುಂದಿನ ಲೈನ್ದೊಳಗೆ. ವಾಟ್ ಡು ಯು ಮೀನ್ ಬೈ ಇಂಟರ್ಫೇಸ್ ಅಂತೇಳಿ. ದ ಇಂಟರ್ಫೇಸ್ ಆರ್ ದ ಸರ್ಫೇಸ್ ಈಸ್ ರಿಪ್ರೆಸೆಂಟ್ ಬೈ ಸಪ್ರೇಟಿಂಗ್ ದಿ ಬಲ್ಕ್ ಫೇಸಸ್. ಇಂಟರ್ಫೇಸ್ ಅಥವಾ ಸರ್ಫೇಸ್ ಅಂದ್ರೆ ಸಪ್ರೇಟಿಂಗ್ ದಿ ಬಲ್ಕ್ ಫೇಸಸ್ ಬೈ ಹೈಪನ್ ಆರ್ ಅ ಸ್ಲ್ಯಾಶ್. Okay, separating the bulk phase ಮತ್ತು solution phase. For example, interface between solid and a gas may be represented by solid gas or solid bar gas here. ಸೊ ಇಂಟರ್ಫೇಸ್ ಅಂತಂದ್ರೆ ಆ ಎರಡು ಫೇಸಸ್ ನಡುಕ ಇರ್ತಕ್ಕಂಥ ಇಂಟರ್ನಲ್ ಪ್ಲೇಸಿಗೆ ನಾವು ಇಂಟರ್ಫೇಸ್ ಅಂತೀವಿ. ಇಲ್ಲಿ ಮೇನ್ಲಿ ಯೂಶಲಿ ಏನಾಗ್ತದಪ್ಪ ಅಂತಂದ್ರೆ ಇನ್ ದಿಸ್ ಪಾರ್ಟ್ ಹಿಯರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಸಾಲಿಡ್ ಇರ್ತದೆ. ಸಾಲಿಡ್ ಮೇಲೆ ಗ್ಯಾಸ್ ಅಡ್ಸಾರ್ಬ್ ಆಗ್ತದೆ. ಸಾಲಿಡ್ ಮೇಲೆ ಗ್ಯಾಸ್ ಅಡ್ಸಾರ್ಬ್. ಆ್ಯಸ್ ಇಫ್ ಸಿಮಿಲರ್ಲಿ ನೀವು ಚಾಕ್ ಮೇಲೆ ಹೆಂಗೆ ಇಂಕ್ ಅಡ್ಸಾರ್ಬ್ ಆಗ್ತದಲ್ಲ, ಇಂಕ್ ಎಲ್ಲಿರ್ತದೆ ಸರ್ಫೇಸ್ ಮೇಲೆ ಅಷ್ಟೇ ಅಡ್ಸಾರ್ಬ್ ಆಗ್ತದೆ, ಅದು ಒಳಗೆಲ್ಲ ಹೋಗಿರೋದಿಲ್ಲ. ಇಂಕ್ ನೀವು ನೋಡ್ಕೊಡ್ರಿಬೇಕಾದ್ರೆ ಇಂಕನ್ನು ಡ್ರಾಪ್ ಮಾಡಿದಾನಂದ್ರೆ ಚಾಕ್ ಮೇಲೆ, ಸೊ ಚಾಕ್ ಸಾಲಿಡ್ ಸ್ಟೇಟು, ಇಂಕ್ ಯಾವ ಸ್ಟೇಟು, ಲಿಕ್ವಿಡ್ ಸ್ಟೇಟು. ಈಗ ನಾವು ಈ ಚಾಪ್ಟರ್ದೊಳಗೆ ಕೇಳಿದ್ದು ಅಡ್ಸಾರ್ಪ್ಷನ್ ಆಫ್ ಗ್ಯಾಸ್ and liquid over the surface of the solid here. One example, ink over the chalk here is one example. ಈ ರೀತಿ ನಾವು ಅಡ್ಸಾರ್ಪ್ಷನ್ ಸರ್ಫೇಸ್ ಮೇಲೆ ಆಗ್ತಕ್ಕಂಥ ರಿಯಾಕ್ಷನ್ ಬಗ್ಗೆ ಕಲಿತೀವಿ. The chemistry occurring at the surface is known as surface chemistry here. Now in this particular part, this one I can write it as liquid slash solid. Okay, or I can write gas hyphen solid. In this way, this is interface is explained in this way that he is explaining here. ಅದರ ಬಗ್ಗೆ ಹೇಳೋಣಲ್ಲೇ ಸಾಲಿಡ್ ಬಾರ್ ಗ್ಯಾಸ್ ಅಂತೇಳಿ. ನೆಕ್ಸ್ಟು ದ ಬಲ್ಕ್ ಫೇಸ್ ದ್ಯಾಟ್ ವಿ ಕಮ್ ಅಕ್ರಾಸ್. ಬಲ್ಕ್ ಫೇಸ್ ಅಂತಂದ್ರೆ ನಾ ಏನು ಸಾಲಿಡ್ ಅಂತ ಹೇಳಿದ್ನಲ್ಲ, ಸೊ ಅಕ್ರಾಸ್ ಇನ್ ದ ಸರ್ಫೇಸ್ ಕೆಮಿಸ್ಟ್ರಿ ಮೇ ಬಿ ಪ್ಯೂರ್ ಕಾಂಪೌಂಡ್ಸ್ ಆರ್ ಸೊಲ್ಯೂಷನ್. ಪ್ಯೂರ್ ಕಾಂಪೌಂಡ್ ಸಾಲಿಡ್ ಅಥವಾ ಸೊಲ್ಯೂಷನ್ ಇರ್ತದೆ ಅಂತ ಹೇಳ್ಯಾರ. ದ ಇಂಟರ್ಫೇಸ್ ಈಸ್ ನಾರ್ಮಲಿ a few molecules thick, but its area depends on the size of the particle of the bulk phases.
ಓಕೆ. ಸೊ ಇಂಟರ್ಫೇಸ್ ಏನಿರ್ತದಲ್ಲ ಅದು ಎದ್ರ ಮೇಲೆ ಡಿಪೆಂಡ್ ಇರ್ತದೆ ಅಂದ್ರೆ ಸರ್ಫೇಸ್ ಏರಿಯಾ ಆಫ್ ದ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ದ ಬಲ್ಕ್ ಫೇಸ್ದೊಳಗೆ ಇರ್ತಕ್ಕಂಥ ಸರ್ಫೇಸ್ ಏರಿಯಾದ ಪಾರ್ಟಿಕಲ್ ಮೇಲೆ ಡಿಪೆಂಡ್ ಇರ್ತದೆ ಅಂತ ಹೇಳ್ತಾರೆ. ಮೆನಿ ಇಂಪಾರ್ಟೆಂಟ್ ಫಿನಾಮಿನಾ, ಈ ಸರ್ಫೇಸ್ ಕೆಮಿಸ್ಟ್ರಿ ರಿಲೇಟೆಡ್ ಇಂಪಾರ್ಟೆಂಟ್ ಫಿನಾಮಿನಾ ಯಾವುದು? ಕೊರೋಜನ್ನು. ಸೊ ಕೊರೋಜನ್ ಅಂತಂದ್ರೆ ತುಕ್ಕು ಇಡುವುದು, ಎಲೆಕ್ಟ್ರೋಡ್ ಪ್ರೊಸೆಸಸ್ಸು, ಹಿಟ್ರೋಜೀನಿಯಸ್ ಕ್ಯಾಟಲೈಸಸ್ಸು. ಸೊ ಇವೆಲ್ಲ ಡಿಸೊಲ್ಯೂಷನ್ನು, ಕ್ರಿಸ್ಟಲೈಸೇಷನ್, ಆಲ್ ದೀಸ್ ಫಿನಾಮಿನಾ ಆರ್ ಬೇಸ್ಡ್ ಆನ್ ದ ಸರ್ಫೇಸ್ ಕೆಮಿಸ್ಟ್ರಿ that we are going to study it later here. The next, the subject of surface chemistry finds many application in industrial analytical work and daily life situations. ಸೊ ಹಂಗಾಗಿ ನಮ್ಗೆ ಭಾಳಷ್ಟು ಹೆಲ್ಪ್ ಆಗ್ತದೆ ಸರ್ಫೇಸ್ ಕೆಮಿಸ್ಟ್ರಿ. ನಿಮ್ಮ ಈ ಚಾಪ್ಟರ್ ನೋಡ್ಕೊಂತ ಹೋದಾಗ ನಿಮ್ಗೆ ಹೆಂಗೆ ಡೈಲಿ ಮತ್ತು ಇಂಡಸ್ಟ್ರಿಯಲ್ಲಿ ಅನಾಲಿಟಿಕಲ್ ವರ್ಕ್ಗೆ ಹೆಂಗೆ ಹೆಲ್ಪ್ ಆಗ್ತದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ನಾವು ಟು ಅಕಂಪ್ಲಿಷ್ ದ ಸರ್ಫೇಸ್ ಸ್ಟಡೀಸ್, ಸರ್ಫೇಸ್ ಬಗ್ಗೆ ನೀವು ಯಾವುದೋ ಒಂದು ಸಬ್ಸ್ಟೆನ್ಸದ್ದು ಸರ್ಫೇಸ್ ಸ್ಟಡಿ ಮಾಡಬೇಕಂದ್ರೆ ಸೊ ಅದು ಪ್ಯೂರ್ ಇರಬೇಕು, ಹೈಲಿ ಕ್ಲೀನ್ ಸರ್ಫೇಸ್ ಇರಬೇಕು. ಆ ಸರ್ಫೇಸ್ ಬಗ್ಗೆ ಸ್ಟಡಿ ಮಾಡ್ಬೇಕಂದ್ರೆ ಇಟ್ ಶುಡ್ ಬಿ ರಿಯಲಿ ಕ್ಲೀನ್ ಸರ್ಫೇಸ್. ಅದು ಕ್ಲೀನ್ ಯಾವಾಗ ಆಗ್ತದೆ ಅಂದ್ರೆ ಅಂಡರ್ ವೆರಿ ಹೈ ವ್ಯಾಕ್ಯೂಮ್ ಆಫ್ ದಿ ಆರ್ಡರ್ ಆಫ್ 10⁻⁸ to 10⁻⁹ ಪಾಸ್ಕಲ್. ಅಂದರೆ ನೀವು ಒಂದು ಸರ್ಫೇಸ್ ಯಾವುದಾದ್ರೂ ಒಂದು ಕಾಂಪೌಂಡದ್ದು ಸರ್ಫೇಸ್ ಬಗ್ಗೆ ಸ್ಟಡಿ ಮಾಡ್ತೀರಂದ್ರೆ ಅದು ಸರ್ಫೇಸ್ ಹೈಲಿ ಪ್ಯೂರ್ ಇರಬೇಕು, ಕ್ಲೀನ್ ಸರ್ಫೇಸ್ ಇರಬೇಕು. ಆ ಕ್ಲೀನ್ ಯಾವಾಗ ಆಗ್ತದೋ ಅಂಡರ್ ದಿಸ್ ವ್ಯಾಕ್ಯೂಮ್ ಕೇರ್. ಸೊ ಅದನ್ನು ಇಲ್ಲಿ ಕೊಟ್ಟನ, ಸಾಲಿಡ್ ಮಟೀರಿಯಲ್ಸ್ ವಿತ್ ಸಚ್ ಕ್ಲೀನ್ ಸರ್ಫೇಸಸ್ ನೀಡ್ ಟು ಬಿ ಸ್ಟೋರ್ಡ್ ಇನ್ ವ್ಯಾಕ್ಯೂಮ್. ಓಕೆ, ಸಾಲಿಡ್ ಮಟೀರಿಯಲ್ಸು ಯಾವ್ದು ಕ್ಲೀನ್ ಇರ್ತದಲ್ಲ ಅದನ್ನು ಸ್ಟೋರ್ ಎದ್ರೊಳಗೆ ಮಾಡಬೇಕು? ವ್ಯಾಕ್ಯೂಮ್ದೊಳಗೆ ಮಾಡಬೇಕು. ಅದರ್ವೈಸ್ ದೇ ವಿಲ್ ಬಿ ಕವರ್ಡ್ ಬೈ ಮಾಲಿಕ್ಯೂಲ್ಸ್ ಆಫ್ ದಿ ಮೇಜರ್ ಕಾಂಪೊನೆಂಟ್ಸ್ ಆಫ್ ಏರ್. ಅದನ್ನು ವ್ಯಾಕ್ಯೂಮ್ದೊಳಗೆ ಇಡಲಿಲ್ಲ ಅಂತಂದರೆ ಅದು ಕ್ಲೀನ್ ಹೊರಗೆ ಓಪನ್ ಆಗಿಟ್ರಂದ್ರೆ ಆ ಏರ್ದೊಳಗೆ ಇರ್ತಕ್ಕಂಥ ಎಲ್ಲ ಕಾಂಪೊನೆಂಟ್ಸ್ ಅದ್ರ ಮೇಲೆ ಎಡ್ಸಾರ್ಬ್ ಆಗ್ತದೆ, ಸಚ್ ಆಸ್ ಆಕ್ಸಿಜನ್ ಮತ್ತು ನೈಟ್ರೋಜನ್ ಎಡ್ಸಾರ್ಬ್ ಆಗಿಬಿಡ್ತದೆ ಅದ್ರ ಮೇಲೆ. ಸೊ ಹಂಗಾಗಿ ಅದನ್ನು ಕ್ಲೀನಾಗಿ ಇಡಬೇಕಂದ್ರೆ ವ್ಯಾಕ್ಯೂಮ್ದೊಳಗೆ ಇಡಬೇಕು. ಕ್ಲೀನ್ದಾಗಿ ಇಟ್ವಿ ಅಂತಂದ್ರೆ ಅದ್ರದ್ದು ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಬರ್ತದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಎಕ್ಸ್ಪ್ಲನೇಷನ್ ರಿಗಾರ್ಡಿಂಗ್ ಸರ್ಫೇಸ್ ಕೆಮಿಸ್ಟ್ರಿ ಇಂಟ್ರೊಡಕ್ಷನ್. ಐ ವಿಲ್ ಗೋ ವಿತ್ ದ ಚಾಪ್ಟರ್ ಹಿಯರ್. ಇಲ್ಲಿ ಫಸ್ಟಿಗೆ ಸರ್ಫೇಸ್ ಕೆಮಿಸ್ಟ್ರಿದು ಅದರೊಳಗೆ ಫಸ್ಟ್ ಡೆಫಿನಿಷನ್, ಫಸ್ಟ್ ಪಾರ್ಟ್ ನಾವು ಹೇಳಿದ್ವಲ್ಲ ಎಡ್ಸಾರ್ಪ್ಷನ್ ಬಗ್ಗೆ ಕಲಿತೀವಿ. ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಎಡ್ಸಾರ್ಪ್ಷನ್. ಎಡ್ಸಾರ್ಪ್ಷನ್ ಅಂದರೆ ಏನಂತ ಇಲ್ಲಿ ಕೊಟ್ಟೋಣ. ದ ಅಕ್ಯುಮುಲೇಷನ್ ಆಫ್ molecular species, the accumulation of molecular species at the surface rather than in the bulk of a solid or a liquid is termed as adsorption. So students, very important, you should write the answer. If the adsorption occurs, you should write the definition as according to the NCERT textbook itself. ಅದರ ಮೀನಿಂಗ್ ಬೇರೆ ಬೇರೆ ಇರ್ತದೆ, ಬಟ್ NCERT textbook ದ ಡೆಫಿನೇಷನ್ ಬರೀಬೇಕು. ದ ಅಕ್ಯುಮುಲೇಷನ್ ಆಫ್ ಮಾಲಿಕ್ಯುಲರ್ ಸ್ಪೀಸೀಸ್ at the surface rather than in the bulk of the solid or liquid is termed as adsorption. Accumulation of molecules on the surface of the solid ಅಥವಾ liquid. Accumulation of molecules on the surface of the solid rather than in the bulk. ಇದು ಬಲ್ಕ್ ಆಗ್ತದೆ, ಬಲ್ಕ್ದಾಗಲ್ಲ ಸರ್ಫೇಸ್ದೊಳಗೆ ಆಗುವಂಥ ಅಕ್ಯುಮುಲೇಷನನ್ನು ನಾವೇನಂತೀವಿ? ಎಡ್ಸಾರ್ಪ್ಷನ್ ಅಂತೀವಿ. ದ ಮಾಲಿಕ್ಯುಲರ್ ಸ್ಪೀಸೀಸ್ ಆರ್ ಅ ಸಬ್ಸ್ಟೆನ್ಸ್ ವಿಚ್ ಕಾನ್ಸಂಟ್ರೇಟ್ ಆರ್ ಅಕ್ಯುಮುಲೇಟ್ಸ್ ಆನ್ ದ ಸರ್ಫೇಸ್ ಇಸ್ ಟರ್ಮ್ಡ್ ಆಸ್ ಎಡ್ಸಾರ್ಬೇಟ್. ಯಾವ್ದು ಅಕ್ಯುಮುಲೇಟ್ ಆಗ್ತದಲ್ಲ, ಯೂಶಲಿ ನಾವು ಈ ಚಾಪ್ಟರ್ದೊಳಗೆ ಕಲಿಯೋದು ಯಾವುದು? ಇದು ಸಾಲಿಡ್ ಇರ್ತದೆ. ಅಕ್ಯುಮುಲೇಷನ್ ಆಗೋದು ಯಾವುದು? ಐದರ್ ಗ್ಯಾಸ್ ಆರ್ ಲಿಕ್ವಿಡ್, ಎರಡರಾಗ ಒಂದು ಎಡ್ಸಾರ್ಬ್ ಆಗಿರ್ತದೆ. ಯಾವ್ದು ಗ್ಯಾಸ್ ಅಥವಾ ಲಿಕ್ವಿಡ್ ಮಾಲಿಕ್ಯೂಲ್ ಯಾವ್ದು ಅಕ್ಯುಮುಲೇಟ್ ಆಗ್ತದಲ್ಲ ಸಾಲಿಡ್ ಸರ್ಫೇಸ್ ಮೇಲೆ, ಅದಕ್ಕೆ ನಾವೇನಂತೀವಿ? adsorbate. It is termed as adsorbate. Here it is termed. What is adsorbate? The molecular species or substance which concentrate or accumulates at the surface is termed as adsorbate. Okay, and the material on the surface of which adsorption takes place is called adsorbent. The surface or the material or the compound on which adsorption occurs is known as adsorbent. ಮೂರು ಡೆಫಿನೇಷನ್ ಅನ್ನು ಕಲಿತ್ವಿ. ಎಡ್ಸಾರ್ಪ್ಷನ್ ಅಂದ್ರೆ ಏನು, ಎಡ್ಸಾರ್ಬೆಂಟ್ ಅಂದ್ರೆ ಏನು, ಎಡ್ಸಾರ್ಬೇಟ್ ಅಂದ್ರೆ ಏನು ಅಂತ ನಾವು ಕಲಿತ್ವಿ. ಓಕೆ, ನೆಕ್ಸ್ಟ್ ಎಡ್ಸಾರ್ಪ್ಷನ್ ಎಸೆನ್ಷಿಯಲಿ ಸರ್ಫೇಸ್ ಫಿನಾಮಿನಾ. ಸಾಲಿಡ್ ಪರ್ಟಿಕ್ಯುಲರ್ಲಿ ಇನ್ ಫೈನಲಿ ಡಿವೈಡೆಡ್ ಸ್ಟೇಟ್ ಹ್ಯಾವ್ ಲಾರ್ಜರ್ ಸರ್ಫೇಸ್ ಏರಿಯಾ. ಸೊ ಯಾವುದು ಫೈನಲಿ ಡಿವೈಡೆಡ್ ಸ್ಟೇಟ್ದೊಳಗೆ ಇರ್ತದಲ್ಲ ಲಾರ್ಜರ್ ಸರ್ಫೇಸ್ ಏರಿಯಾ, ಇದು ಸಾಲಿಡ್. ಇಲ್ಲಿ ಇದ್ರದ್ದು ಎಡ್ಸಾರ್ಪ್ಷನ್ ಕೆಪಾಸಿಟಿ ಎದ್ರ ಮೇಲೆ ಡಿಪೆಂಡ್ ಇರ್ತದೆ ಅಂದ್ರೆ ಸರ್ಫೇಸ್ ಏರಿಯಾ ಮೇಲೆ ಡಿಪೆಂಡ್ ಇರ್ತದೆ. ನೀವು ಸಾಲಿಡ್ ಇದಕ್ಕಿಂತ ಪೌಡರ್ಡ್ ಸ್ಟೇಟ್ದೊಳಗೆ ಜಾಸ್ತಿ ಎಡ್ಸಾರ್ಪ್ಷನ್ ಆಗ್ತದೆ. ಇದನ್ನು ನೀವು ಪೌಡರ್ ಮಾಡಿದ್ರಂದ್ರೆ ಇದನ್ನು ನೀವು ಸ್ಪ್ರೆಡ್ ಜಾಸ್ತಿ ಮಾಡ್ಬೋದು. ಪೌಡ್ರ್ ಮಾಡಿದ್ರಂದ್ರೆ ಇದೇ ಚಾಕನ್ನು ನೀವು ಪೌಡ್ರ್ ಮಾಡಿದ್ರಂದ್ರೆ ಇಷ್ಟೆಲ್ಲ ಸ್ಪ್ರೆಡ್ ಮಾಡ್ಬೋದು. ಸರ್ಫೇಸ್ ಏರಿಯಾ ಜಾಸ್ತಿ ಆಗ್ತದೆ ಫೈನಲಿ ಡಿವೈಡೆಡ್ ಅಂದ್ರೆ ಪೌಡರ್ಡ್ ಸ್ಟೇಟ್ದೊಳಗೆ. ಅದನ್ನೇ ಹೇಳ್ತಾರೆ ಸಾಲಿಡ್ ಪರ್ಟಿಕ್ಯುಲರ್ಲಿ ಇನ್ ಅ ಫೈನಲಿ ಡಿವೈಡೆಡ್ ಸ್ಟೇಟ್ ಹ್ಯಾವ್ ಲಾರ್ಜರ್ ಸರ್ಫೇಸ್ ಏರಿಯಾ. ಫೈನಲಿ ಡಿವೈಡೆಡ್ ಸ್ಟೇಟ್ದೊಳಗೆ ಸರ್ಫೇಸ್ ಏರಿಯಾ ಲಾರ್ಜ್ ಇರ್ತದೆ. ಆ್ಯಂಡ್ ದೇರ್ ಫೋರ್ ಚಾರ್ಕೋಲ್, ಸಿಲಿಕಾ ಜೆಲ್, ಅಲ್ಯೂಮಿನಾ ಜೆಲ್, ಕ್ಲೇ, ಕೊಲೈಡ್
metals in finally divided state acts as a good adsorbent. Adsorbent ಗೆ ಎಕ್ಸಾಂಪಲ್ಸ್ ಕೊಟ್ಟನ ಇಲ್ಲಿ ಚಾರ್ಕೋಲ್ ಅಂತ ಕೊಟ್ಟನ, ಸಿಲಿಕಾ ಜೆಲ್, ಅಲ್ಯೂಮಿನಾ ಜೆಲ್, ಕ್ಲೇ, ಕೊಲೈಡ್ಸ್, ಮೆಟಲ್ ಇನ್ ಫೈನಲಿ ಡಿವೈಡೆಡ್ ಸ್ಟೇಟ್ ಆಕ್ಟ್ಸ್ ಆಸ್ ಅ ಗುಡ್ adsorbent ಅಂತ ಹೇಳ್ತಾರೆ.